ಓಕೆ, ದೇವರ ಸ್ತೋತ್ರವಾಗಲಿ. ಮತ್ತೊಂದು ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವೆಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕಳೆದ ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಅನೇಕ ಈ ಮದುವೆ ಮತ್ತು ಓಡಾಟಗಳು ಮತ್ತೆ ನನ್ನ ಒಂದು ಆರೋಗ್ಯದಲ್ಲಿ ಆದಂತ ಏರುಪೇರುಗಳು, ಅಷ್ಟೆಲ್ಲ ಮಳೆ, ಇದರೆಲ್ಲ ಕಾರಣದಿಂದ ನಾವು ಪ್ರಾರ್ಥನೆಗಳನ್ನ ಒಂದು ಸರಿಯಾದ ಕ್ರಮದಲ್ಲಿ ನಡೆಸಲಿಕ್ಕಾಗಲಿಲ್ಲ. ಆದ್ರೆ ಈ ತಿಂಗಳು ಹಾಗಲ್ಲ. ನಾನು ಅನ್ಕೊಳ್ತೇನೆ, ನಾನು ನೆನೆಸ್ತೇನೆ, ದೇವರು ನಮ್ಗೆ ಒಂದು ಹೊಸ ಕೃಪೆಯನ್ನ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಎಲ್ಲವೂ ಒಂದು ಕ್ರಮದಲ್ಲಿ ನಡೆಯುವ ಅಂತ ಒಂದು ಕೃಪೆನ ದೇವರು ನಮಗೆ ಅನುಗ್ರಹಿಸಿ ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯ, ದೇವರು ನಮಗೆ ಸ್ತೋತ್ರವಾಗಲಿ. ದಿವಸ ನಮ್ಗೆ ದೇವರು ಕೊಟ್ಟಂತ ಒಂದು ವಾಕ್ಯ ಭಾಗವನ್ನ ಬೇಗ ಶೀಘ್ರವಾಗಿ ನೋಡಿಕೊಂಡು ನಾವು ಮುಗಿಸ್ಕೊಳ್ಳಿಕ್ಕಿದ್ದೇವೆ. ದೇವರಿಗೆ ಸ್ತೋತ್ರ. ಸಭೆಯಲ್ಲಿ ವಿಶ್ವಾಸಿಗಳು ಹೇಗೆ ಇರಬೇಕು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ಸಭೆಯಲ್ಲಿ ವಿಶ್ವಾಸಿಗಳು ಹೇಗೆ ಇರಬಾರದು ಎಂಬುದಾಗಿ ಕೂಡ ಸತ್ಯದಲ್ಲಿ ಅನೇಕ ವಚನಗಳ ಮುಖಾಂತರ ದೇವರು ನಮ್ಮ ಸಂಗಡ ಮಾತನಾಡ್ಲಿಕ್ಕಿದ್ದಾನೆ. ಈ ದಿವಸ ಸಭೆಯಲ್ಲಿ ವಿಶ್ವಾಸಿಗಳು ಹೇಗೆ ಇರಬಾರ್ದು, ಹೇಗೆ ಇರಬೇಕು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಅಲ್ವಾ, ಹೀಗೆ ಇರಬೇಕು, ಪ್ರಾರ್ಥನಾ ಮಾಡೋರಾಗಿರ್ಬೇಕು, ಸಭೆಗೆ ಸಪೋರ್ಟ್ ಆಗಿ ನಿಲ್ಲುವಂತವರು, ದೇವರಲ್ಲಿ ಹೀಗೆ ಇರಬೇಕಾಗಿರುವಂತವ್ರು ಎಂಬುದಾಗಿ ನಾವು ಹೇಳ್ತೀವಿ. ಆದ್ರೆ ಸಭೆಯಲ್ಲಿ ಹೇಗೆ ಇರಬಾರ್ದು ಒಬ್ಬ ವಿಶ್ವಾಸಿ, ಹೇಗೆ ಇರಬಾರ್ದು ಅಂತ ಕೇಳೋದಾದ್ರೆ ನಮ್ಮ ಉತ್ತರಗಳು ಏನಾಗಿರ್ತದೆ? ಈ ದಿನ ದೇವರು ಆ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಮ ಸಂಗಡ ಮಾತನಾಡ್ಲಿಕ್ಕಿದ್ದಾನೆ. ಒಬ್ಬ ವಿಶ್ವಾಸಿ ಸಭೆಯಲ್ಲಿ ಹೇಗೆ ಇರಬಾರ್ದು. ಅನೇಕ ವಿಶ್ವಾಸಿಗಳು ಕ್ರೈಸ್ತರಾದ ಮೇಲೂ ಕೂಡ ಅನೇಕ ವಿಷಯಗಳಿಂದ ಅವರು ಬಿದ್ದು ಹೋಗಿದ್ದಾರೆ. ನೋಡಿ, ಅವರು ಒಂದು ಟೈಮಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ರು, ಪ್ರಾರ್ಥನೆ ಕಲಿಸುವವರಾಗಿದ್ರು, ಉಪವಾಸ ಪ್ರಾರ್ಥನೆಗಳನ್ನ ಸ್ವ ಇಷ್ಟದಿಂದನೇ ಮಾಡುವವರು ಕೂಡ ಆಗಿದ್ರು. ಸೇವಕರಿಗೆ ಸಪೋರ್ಟ್ ಆಗಿ ನಿಂತವರು, ಸಭೆಗೆ ಸಪೋರ್ಟ್ ಆಗಿ ನಿಂತವರು ಕೂಡ ಆಗಿದ್ರು. ಆದ್ರೆ ಇವತ್ತು ಅವರು ಕ್ರಿಸ್ತನಲ್ಲಿ ಅವರು ಬಿದ್ದೋಗಿದ್ದಾರೆ, ಸಭೆಯಲ್ಲಿ ಕಾಣೋದೇ ಇಲ್ಲ. ಅನೇಕ ವಿಶ್ವಾಸಿಗಳು ತಮ್ಮ ಕ್ರಿಸ್ತಿಯ ಒಳ್ಳೆ ಸಾಕ್ಷಿಯನ್ನ ಸಭೆಯಲ್ಲಿ ಕಳ್ಕೊಂಡು ಅವರು ಸಭೆಗೆ ಬರ್ಲಿಕ್ಕೆ ಆಗದೆ ಅವರು ಹೋಗ್ಬಿಟ್ಟಿದ್ದಾರೆ. ಹೀಗೆ ಈ ರೀತಿಯಲ್ಲಿ ಹಾಳು ಮಾಡುವಂತ ಒಬ್ಬ ವಿಶ್ವಾಸಿಯನ್ನ ಹಾಳು ಮಾಡುವಂತಹ ಸಭೆ ಒಳಗಡೆ ಗಲಿಬಿಲಿನ ತಂದ ಹಾಕುವಂತಹ ಕೆಲವು ಗುಣಲಕ್ಷಣಗಳು ಇದೆ. ಯಾವುದವು ಅಂತ 4 ಸಂಗತಿಗಳನ್ನ ಇವತ್ತು ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ, ಸಭೆಯಲ್ಲಿ ವಿಶ್ವಾಸಿಗಳ ನಡುವೆ ಅಹಂಭಾವ ಇರಬಾರ್ದು, ಅಥವಾ ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ಗರ್ವ ಇರಬಾರ್ದು. ಇನ್ನು ಸರಳ ಭಾಷೆ ಹೇಳೋದಾದ್ರೆ, ನನ್ನಂತೆ ಯಾರು ಇಲ್ಲ ಅನ್ನುವಂತಹ ಮನಸ್ಥಿತಿ ಒಬ್ಬ ವಿಶ್ವಾಸಿಯಲ್ಲಿ ಸಭೆಯ ಒಳಗಡೆ ಬರಬಾರ್ದು. ಆಮೇಲೆ ಒಬ್ಬ ವಿಶ್ವಾಸಿಯಲ್ಲಿ ಮೊದಲನೇದಾಗಿ ಸಭೆಯ ಒಳಗಡೆ ಇರಬಾರ್ದಾಗಂತ ಸಂಗತಿ ಯಾವುದು ಗೊತ್ತಾ? ಅಹಂಭಾವ, ಗರ್ವ, ಅಥವಾ ನನ್ನಂತೆ ಯಾರು ಇಲ್ಲ ಎನ್ನುವಂತ ಮನಸ್ಥಿತಿ ಯಾವ ವಿಶ್ವಾಸಿಗೂ ಬರಬಾರ್ದು. ಯಾಕಂದ್ರೆ ವಚನ ಹೇಳುತ್ತೆ, ಬೀಳುವುದಕ್ಕಿಂತ ಮುಂಚೆ ಗರ್ವ ಬರುತ್ತೆ ಎಂಬುದಾಗಿ. ಅಷ್ಟೆಲ್ಲ ವಚನ ಉಬ್ಬಿನಿಂದ ದೊಬ್ಬು ಎಂಬುವಂತ ಜ್ಞಾನೋಕ್ತಿ ವಾಕ್ಯಗಳನ್ನ ನಾವು ಕಲ್ತ್ಕೊಂಡಿದ್ದೇವಲ್ಲ. ಸೈತಾನನು ಬಿದ್ದಿದ್ದು ಕೂಡ ಗರ್ವದಿಂದಲೇ ಎಂಬುದನ್ನ ನಾವು ಯಾವಾಗಲೂ ನೆನಪನ್ನು ಇಟ್ಕೊಳ್ಬೇಕು. ಅವನು ಸಂಪೂರ್ಣ ಜ್ಞಾನಿ, ಅವನು ನೋಡುವುದಕ್ಕೆ ಸುಂದರನಾಗಿದ್ದನು, ಅವನು ಕೆರೂಬಿಯಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದನು, ಹಿ ವಾಸ್ ಅನ್ ಆರ್ಕ್ ಏಂಜಲ್ ಎಂಬುದಾಗಿ ನೋಡ್ತೇವೆ. ಅದೆಲ್ಲ ಇದ್ರೂ ಕೂಡ ಅವನು ಬಿದ್ದು ಹೋಗಿದ್ದು ಅವನ ಗುಣ ಯಾವುದಾಗಿತ್ತು? ಗರ್ವದಿಂದಲೇ ಎಂಬುದಾಗಿ ಎಸೆಕಿಯೇಲ್ ಪ್ರವಾದಿ ತನ್ನ ಪ್ರವಾದನೆ ಗ್ರಂಥದಲ್ಲಿ ಬರೀತಾನೆ. ಅನೇಕರಲ್ಲಿ ಇನ್ನು ಯಾವ್ಯಾವ ರೀತಿಯಾದಂತಹ ಅಹಂಭಾವಗಳು, ಗರ್ವಗಳು ಬರಬಹುದು. ಅನೇಕ ವಿಶ್ವಾಸಿಗಳನ್ನ ನೀವು ನೋಡ್ರಿ, ಅವರು ಸತ್ಯವನ್ನೇ ಹೇಳ್ತಾ ಇರ್ತಾರೆ. ಸತ್ಯವನ್ನೇ ಹೇಳುವಂತವ್ರಿಗೆ ಒಂದು ಗರ್ವ ಬರುತ್ತೆ, ನಾನು ಸತ್ಯನೇ ಹೇಳ್ತೀನಿ ಅನ್ನುವಂಥದ್ದೊಂದು ಗರ್ವ ಬರುತ್ತೆ. ಸತ್ಯ ಮಾತಾಡೋರ್ಗೆ ವಾಯ್ಸ್ ಸ್ವಲ್ಪ ಜಾಸ್ತಿ, ಸ್ವರ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ? ನಾನು ಸತ್ಯನೇ ಮಾತಾಡ್ತೀನಿ ಎಂಬುದಾಗಿ. ಒಳ್ಳೆದು ಕೆಲವರು ನಾನು ನೋಡಿ, ಕೆಲವರಲ್ಲಿ ಒಳ್ಳೆತನ ಸ್ವಲ್ಪ ಜಾಸ್ತಿ ಇರುತ್ತೆ. ಅವರಲ್ಲಿ ಒಳ್ಳೆತನ ಜಾಸ್ತಿ ಇದ್ದಾಗ ನಾನು ತುಂಬಾ ಒಳ್ಳೆಯವಳು ಎಂಬುವಂತ ಗರ್ವನೇ ಅವರಲ್ಲಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ದೇವರು ಅಂತವರಿಗೆ ಕೆಲವು ಬಾರಿ ಪರೀಕ್ಷೆಗಳನ್ನ ನಾವು ಬರಮಾಡಿ ಅವರಿಗೆ ದೇವರು ತೋರಿಸ್ಕೊಡ್ತಾ ಇರ್ತಾರೆ. ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಒಳ್ಳೆಯವಳು, ನಾನು ಎಷ್ಟು ಬೇಗ ಬಿದ್ದೋಗ್ತೀನಿ, ದೇವರ ಕೃಪೆ ಇಲ್ಲ, ದೇವರ ಕರುಣೆ ಇಲ್ಲ, ದೇವರು ನಮ್ ಸಂಗಡ ಇಲ್ಲ ಅಂದ್ರೆ ನಾವು ಎಷ್ಟು ಒಳ್ಳೆಯವರು ಎಂಬುದಾಗಿ ದೇವ್ರು ನಮ್ಗೆ ಅವಾಗ ತೋರಿಸ್ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ನಾವು ಮಾಡುವಂತ ಒಳ್ಳೆ ಕಾರ್ಯಗಳಲ್ಲಿ ನಮ್ಗೆ ಅಹಂಭಾವ, ಗರ್ವ, ಅಥವಾ ನನ್ನಂತೆ ಯಾರು ಇಲ್ಲ, ನನ್ನ ಹಾಗೆ ಯಾರು ಇಲ್ಲಿ ಕೆಲಸ ಮಾಡಲ್ಲ ಅನ್ನುವಂತಹ ಮನೋಸ್ಥಿತಿ ಸಭೆಯ ವಿಶ್ವಾಸಿಗಳಲ್ಲಿ ಯಾರಲ್ಲಿಯೂ ಕೂಡ ಬರಬಾರದು. ಇದು ಮೊದಲನೇ ಸಂಗತಿ. ಎರಡನೇ ವಿಷಯಕ್ಕೆ ನಾವು ಬರೋದಾದ್ರೆ, 1 ತಿಮೋಥಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ಪೌಲನು ತಿಮೋತಿಗೆ ಒಂದು ಸಂಗತಿಯನ್ನ ಹೇಳ್ತಾ ಇದ್ದಾನೆ. ನೋಡು, ಸಭೆಯಲ್ಲಿ
ಏನಿರಬಾರ್ದು, ಕೆಲವು ಕಡೆ ಸಭೆಯಲ್ಲಿ ಹೇಗಿರಬೇಕು ಎಂಬುದಕ್ಕೆ ಪೌಲನ್ ಹೇಳೋದಾದ್ರೆ ತಿಮೋತಿಗೆ ಈ 3ನೇ ಅಧ್ಯಾಯ 6ನೇ ವಚನದಲ್ಲಿ ತಿಮೋತಿಗೆ ಪೌಲನು ಒಂದು ಸಂಗತಿ ನೋಡು, ಸಭೆಯಲ್ಲಿ ಈ ಕಾರ್ಯ ನೀನು ಮಾಡಬಾರ್ದು ಎಂಬುವಂತ ಸಂಗತಿಯನ್ನ ಅಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡು, ನಿನ್ ಸೇವೆಗೆ ಒಬ್ಬರನ್ನ ಉಪಯೋಗಿಸೋದಾದ್ರೆ ಸಭೆಯಲ್ಲಿ ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂತವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದಂತ ಶಿಕ್ಷಾವಿಧಿಗೆ ಒಳಗಾದಾನು. ಇಲ್ಲಿ ಪೌಲನು ತಿಮೋತಿಗೆ ಹೇಳುವಂತ ಒಂದು ಸಂಗತಿ ನೋಡು, ಸಭೆಗೆ ಹೊಸಬರಾಗಿ ಅನೇಕರು ಬಂದು ಸೇರಿಕೊಳ್ತಾ ಇರ್ತಾರೆ, ಹೊಸ ವಿಶ್ವಾಸಿಗಳು ಬಂದು ಸೇರಿಕೊಳ್ತಾರೆ. ಅನೇಕರು ಬೇಗ ಕ್ರಿಸ್ತನಲ್ಲಿ ಬೆಳವಣಿಗೆನ ಹೊಂದಿಕೊಳ್ತಾರೆ, ಸೇವೆಯ ಬೆಳವಣಿಗೆನ ಹೊಂದಿಕೊಳ್ತಾರೆ. ಅದು ಕಣ್ಣಿಗೆ ನಿನಗೆ ಕಾಣುವ ಹಾಗೆ ಇವನು ಸೇವೆ ಮಾಡಬಹುದೇನೋ ಅನ್ನುವಂತ ಮನೋಭಾವ ತಿಮೋತಿ ನಿನ್ನಲ್ಲಿ ಉಂಟಾಗುವಾಗ ನೋಡು, ಅಂತವನನ್ನ ಹೊಸಬನಾಗಿ ಸೇರ್ಕೊಂಡಿದ್ರೆ ಅವನನ್ನ ನೀನು ಸಭೆಯಲ್ಲಿ ನೀನು ಸೇರಿಸ್ಬಂದ್ರೆ ಸೇವೆಯಲ್ಲಿ ನೀನು ಒಂದೇ ಸಲ ತಲೆ ಮೇಲೆ ಕೈ ಇಟ್ಟು ಅವನನ್ನ ನೀನು ನೇಮಿಸಬಾರದು. ಒಂದು ವೇಳೆ ನೀನು ಹಂಗ್ ಮಾಡೋದಾದ್ರೆ ಸೈತಾನಲ್ಲಿ ಬಂದಂತ ಗರ್ವ, ಸೈತಾನಲ್ಲಿ ಬಂದಂತ ಉಬ್ಬುವಿಕೆ ಬಂದು ಸೈತಾನನಿಗೆ ಬಂದಂತ ಶಿಕ್ಷಾವಿಧಿ ಕೂಡ ಅವನಿಗೂ ಬರೋದಕ್ಕೆ ನೀನ್ ಕಾರಣ ಆಗಬೇಡ ಎಂಬುವಂತಹ ಒಂದು ಸಂಗತಿಯನ್ನ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಸಭೆಯಲ್ಲಿ ನಡೆಯಬಾರದಂತ ಮತ್ತೊಂದು ಸಂಗತಿ, ಹೊಸದಾಗಿ ಬಂದಿರುವಂತವರನ್ನ ಸ್ಟೇಜ್ಗೆ ಹತ್ತಿಸಬಾರದು ಅಥವಾ ಸೇವೆಯಲ್ಲಿ ಬೇಗ ತಲೆ ಮೇಲೆ ಕರೆಗಳನ್ನ ಇಟ್ಟು ಅವ್ರನ್ನ ನೇಮಿಸಬಾರದು. ಒಬ್ಬ ಯವನಸ್ಥನನ್ನ ನೀವು ನೇಮಿಸೋದಾದ್ರೂ ಕೂಡ ಅವನು ಮೊದಲು ಪರೀಕ್ಷಿಸಲ್ಪಡಬೇಕೆಂಬುದಾಗಿ ಕರ್ತನ ವಚನ ಹೇಳ್ತದೆ. ಒಬ್ಬ ಹೊಸ ವಿಶ್ವಾಸಿ ಒಂದು ವೇಳೆ ಏನಾದ್ರೂ ದೇವರ ಹೊಸ ಕಾರ್ಯವನ್ನ ಅವನ ಮುಖಾಂತರ ನಡೆದಿದ್ದನ್ನ ನೋಡ್ಬಿಟ್ರೆ ಅವನಲ್ಲಿ ಏನ್ ಬಂದ್ಬಿಡುತ್ತೆ, ಬೇಗ ಅವನು ಉಬ್ಬಿಕೊಂಡ್ಬಿಡುತ್ತಾನೆ. ಅಯ್ಯೋ, ಸೇವಕರ ಮುಖಾಂತರ ಮಾತ್ರ ಅಲ್ಲ, ನನ್ನ ಮುಖಾಂತರನು ದೇವ್ರು ಮಾಡ್ತಾರೆ. ಆದ್ರೆ ಆ ವಿಶ್ವಾಸಿ ಗೊತ್ತಿರಲ್ಲ, ಯೇಸು ಸ್ವಾಮಿ ಹೆಸರನ್ನ ಯಾರೇ ಉಪಯೋಗಿಸಿದ್ರು ಕೂಡ ಅಲ್ಲಿ ಅದ್ಭುತ ಕಾರ್ಯಗಳು ನಡೀತವೆ ಎಂಬುವಂತಹ ಆ ಒಂದು ಬುದ್ಧಿ ಅಥವಾ ಜ್ಞಾನ ಅಥವಾ ವಿವೇಕ ಆ ವ್ಯಕ್ತಿಯಲ್ಲಿ ಇಲ್ಲದೆ ಹೋಗಿರ್ಬೋದು. ಹಾಗಾಗಿ ನೀನು ಹೊಸಬರನ್ನ ಒಂದೇ ಸಲ ಸೇವೆಗೆ ನೀನು ನೇಮಿಸಬೇಡ ಎಂಬುವಂತಹ ಒಂದು ಆಲೋಚನೆಯನ್ನ ಇಲ್ಲಿ ಪೌಲನು ತಿಮೋತಿಗೆ ಅಥವಾ ದೇವರು ನಮಗೆ ಈ ದಿನಮಾನಗಳಲ್ಲಿ ಕೊಡ್ತಾ ಇದ್ದಾರೆ. ಆಗ ಒಂದು ವೇಳೆ ನಾವು ಬೇಗ ಫಾಸ್ಟ್ ಆಗಿ ಒಬ್ಬನ ನಾವು ಮೇಲ್ ತಂದು ಬಿಟ್ರೆ ಅವನು ಬೀಳುವಿಕೆನೂ ಕೂಡ ಅಷ್ಟೇ ಬೇಗ ಆಗುತ್ತೆ. ಅದಕ್ಕೆ ನೀನು ಜೋಪಾನವಾಗಿರ್ಬೇಕು ಎಂಬುವಂತ ಆಲೋಚನೆಗಳನ್ನ ದೇವರು ಕೊಡ್ತಾ ಇದ್ದಾರೆ. ಸಭಾ ಮಕ್ಕಳೇ, ನೀವು ಅನೇಕರಿಗೆ ನಿಮ್ಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ. ನನ್ನ ತಂದೆ ತಾಯಿ ಇಬ್ರು ಕೂಡ ಸೇವೆಯಲ್ಲಿ ಬರುವಾಗ ನಾನು ಬಹಳ ಚಿಕ್ಕ ಏಜ್ ಅಲ್ಲಿ, ನಾನು 6ನೇ ಕ್ಲಾಸ್ ಅಲ್ಲಿ ಇದ್ದೆ. ಅವಾಗ ಸಭೆ ಎಲ್ಲ ಸ್ಟಾರ್ಟ್ ಆಗಿ ಒಂದು ಇದಕ್ಕೆ ಬರೋಷ್ಟರಲ್ಲಿ ಅನೇಕ ಜನಗಳು ಇಲ್ಲಿ ಸಭೆಯಲ್ಲೆಲ್ಲ ಬರ್ತಾ ಇದ್ರು. ನೀವು ನೆನೆಸ್ಬಿಟ್ರಿ, ನನ್ನ ತಂದೆ ತಾಯಿ ಸೇವೆಗೆ ಬಂದು ಕೂಡ್ಲೆ ನನ್ನ ಕರ್ಕೊಂಡ್ ಬಂದು ನನ್ನ ಒಂದು ಸೇವೆ ಸ್ಟೇಜ್ ಸೇವೆ ಆಗಿರ್ಲೇ ಇಲ್ಲ. ದೇವರ ಆತ್ಮನು ನನ್ನ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಜ್ಞಾನವನ್ನ ಕೊಟ್ಟು ಯಾವ ರೀತಿ ಒಬ್ಬ ಸಭಾ ಮಕ್ಕಳನ್ನ ಸಭೆ ಸೇವಕನ ಮಕ್ಕಳನ್ನ ಹೇಗೆ ತರಬೇತಿ ಮಾಡ್ಬೇಕೆಂಬ ಜ್ಞಾನವನ್ನ ನನ್ನ ಪೇರೆಂಟ್ಸ್ಗೆ ದೇವರು ಕೊಟ್ಟಿರೋ ದೇವರಿಗೆ ಸ್ತೋತ್ರ ಹೇಳ್ತಾನೆ. ನನ್ನ ಮೊದಲ ಸೇವೆ ಏನಾಗಿತ್ತು ಅಂದ್ರೆ, ಕೆಳಗಡೆ ಮನೆಯೊಳಗಡೆ ಬಂದು ಕೂರುವಂತಹ ಅನೇಕ ವಿಶ್ವಾಸಿಗಳಿಗೆ ಏನಾದ್ರೂ ಒಂದು ಸರ್ವ್ ಮಾಡುವಂತಹ ಅವಕಾಶನ ಅಮ್ಮ ಮಾಡ್ಕೊಡ್ತಾ ಇದ್ರು. ಅವ್ರು ಕುಡಿದಂತ ಲೋಟಗಳನ್ನ ನಾನು ತೊಳೆದಿಡ್ಬೇಕಾಗ್ತಿತ್ತು, ಯಾಕಂದ್ರೆ ತುಂಬಾ ಜನ ಕೆಳಗಡೆ ಬರ್ತಾ ಇದ್ರು. 15-20 ಜನ ಕೂರ್ತಾ ಇದ್ರು ಕೆಳಗಡೆ ಸೇವೆಯಲ್ಲಿ. ಅದಾದ ನಂತರ ನಾನು ಆಲಯನ ನಾನು ಗುಡಿಸಿ ಒರೆಸ್ಬೇಕಿತ್ತು, ಮೇಲ್ಗಡೆ ಪಬ್ಲಿಕ್ ಟಾಯ್ಲೆಟ್ ನಾನು ಕ್ಲೀನ್ ಮಾಡ್ಬೇಕಿತ್ತು. ಅದಾದ್ಮೇಲೆ ನನ್ನ ತಂದೆಯಲ್ಲಿ ಕರ್ಕೊಂಡು ಬಂದು ಚಾಪೆನ ಹೇಗೆ ಹಾಸ್ತು ಅಂತ ಹೇಳ್ಕೊಟ್ಟು ಲಾಸ್ಟ್ ನಲ್ಲಿ ಚೇರ್ಗಳನ್ನ ಒರೆಸಿ ಸ್ಲ್ಯಾಬ್ ಗಳನ್ನ ಒರೆಸಿ ಇಂಥ ಕಾರ್ಯನ ಮಾಡಿ ಇಲ್ಲಿ ನೀನು ವಿಶ್ವಾಸಗೋಸ್ಕರ ನೀನು ಇಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಹೋಗುವಂತ ಆ ಸೇವೆಯನ್ನ ಕೊಟ್ರು. ಅದಾದ ಮೇಲೆ ಮತ್ತೆ ಸಭೆಯಲ್ಲಿ ಯಾರು ಸಣ್ಣ ಮಕ್ಕಳು ಗಲೀಜ್ ಮಾಡಿದ್ರೆ ಆ ಗಲೀಜ್ ನಾನು ಕ್ಲೀನ್ ಮಾಡ್ಬೇಕಾಗ್ತಿತ್ತು. ಇಂಥ ಒಂದು ತರಬೇತಿಯನ್ನ ಕೊಟ್ಟ ನಂತರವೇ ನನಗೆ ವಾಕ್ಯಗಳನ್ನ ಹೇಳುವಂತ ವಾಕ್ಯಗಳನ್ನ ಕಲಿಸುವಂತ ಸೇವೆಗಾಗಿ ದೇವರನ್ನ ತಗೊಂಡು ಬಂದ್ರು. ಆದ್ರೆ ಈಗಿನ ಕಾಲದಲ್ಲಿ ಕೆಲವು ಸೇವಕರುಗಳನ್ನ ನೋಡೋದಾದ್ರೆ ಅವರು ಬೇಗ ಚಿಕ್ಕ ಮಕ್ಕಳು ಅವ್ರಿಗೆ ಏನೋ ಗೊತ್ತೇ ಇರೋದಿಲ್ಲ, ಆಗ್ಲೇ ಸ್ಟೇಜ್ ಸೇವೆನ ಕೊಟ್ಟು ಬಿಡ್ತಾರೆ, ಆಗ್ಲೇ ಹಾಡೋದಕ್ಕೆ ಕೊಟ್ಟು ಬಿಡ್ತಾರೆ. ಆಗ ಅನೇಕ ಸೇವಕರು ಮಕ್ಕಳುಗಳಿಗೆ ಈ ಸಭಾ ಸೇವೆ ಅಂದ್ರೆ ನಿಜವಾದ ಸೇವೆ ಅಂದ್ರೆ ಏನೆಂಬುದು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಬಟ್ ಎಸ್, ಸಭೆಯಲ್ಲಿ ಸಭಾಪಾಲಕರು ತಮ್ಮ ಮಕ್ಕಳಿಗೆ ತರಬೇತಿ ಕೊಡಬೇಕು, ಅದು ಸತ್ಯ. ಚಿಕ್ಕದ್ರಿಂದನೇ ಅವ್ರಿಗೆ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಅದರ ಜೊತೆಯಲ್ಲಿ ಸ್ಟೇಜ್ ಸೇವೆ ಒಂದಿಗೂ ಕೂಡ ಸಭೆಯಲ್ಲಿ ಬೇರೆ ಸೇವೆನ ನಾವು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಇದನ್ನ ನಾವು ಮರಿಬಾರದು. ಒಬ್ಬ ಚಿಕ್ಕ ವಿಶ್ವಾಸಿ ಸಭೆ ಸೇರ್ಕೊಂಡು ಬೇಗ ಬೆಳೆದ ಮೇಲೆ ಒಂದು ಕಾರ್ಯ ನಡೀತು ಒಂದು ಸಭೆಯಲ್ಲಿ.
ನನ್ನ ತಂದೆಗೆ ಈ ವಿಷಯ ತುಂಬಾ ಚೆನ್ನಾಗಿ ಗೊತ್ತು. ಆ ಸಭೆಯಲ್ಲಿ, ಇದು ಬೇರೆ ಸಭೆ ನಡೆದಂತ ಘಟನೆ, ಆ ಸಭೆಯಲ್ಲಿ ವಿಶ್ವಾಸಿ ಬೇಗ ಬೆಳೆದ್ಬಿಟ್ರು. ಬೆಳೆದ್ಮೇಲೆ ನಾನೊಂದು ಓಪನ್ ಏರ್ ಮೀಟಿಂಗ್ ಮಾಡ್ಬೇಕು ಎಂಬುದಾಗಿ ಪಾಸ್ಟರ್ ಕೇಳಿದಾಗ ಪಾಸ್ಟರ್ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಆ ಸೇವಕರು. ಆಗ ಇವ್ರು ಏನ್ ಮಾಡ್ತಾರೆ, ನನಗೆ ಇಲ್ಲಿ ಏನು ಮಾಡಕ್ ಅವಕಾಶ ಇಲ್ಲ ಅಂತ ಹೇಳಿ ಹಠದಲ್ಲಿ ಸಭೆನ ಬಿಟ್ಟು ನಾನು ಹೋಗಿ ಒಂದು ಓಪನ್ ಏರ್ ಮೀಟಿಂಗ್ ನಾನೇ ಸ್ವಂತ ಖರ್ಚು ಹಾಕೊಂಡು ನಾನು ಮಾಡ್ತೀನಿ ಎಂಬುದಾಗಿ ಎಲ್ಲ ಮಾಡಿದ್ರು. ಮಾಡಿ ಸ್ವಲ್ಪ ದಿನ ಆದ್ಮೇಲೆ ವಿಷಯಗಳು ಬಂತು. ನಮಗೂ ಕೂಡ ಹಿಂಗ ಆಯ್ತಂತೆ, ಆ ಒಂದು ಸಭೆಯ ಒಂದು ವಿಶ್ವಾಸಿಗೆ ನಮಗೂ ವಿಷಯ ಬಂತು. ಆ ವ್ಯಕ್ತಿಗೆ ಏನಾಯ್ತು, ಎಲೆಕ್ಟ್ರಿಕ್ ಶಾಕ್ ಹೊಡೆದು ಎಷ್ಟೋ ದಿನ ಅವರು ಬೆಡ್ ಅಲ್ಲಿ ಇದ್ರು, ಮತ್ತೆ ಅವ್ರ ಜೀವ ಉಳಿದಿದೆ ಹೆಚ್ಚು ಅಂತ ಗೊತ್ತಾಯ್ತು. ಆಗ ನನ್ನ ತಂದೆ ಒಂದಿನ ಅವ್ರು ಸಿಕ್ಕಿದಾಗ ಏನ್ರಿ ಹಿಂಗಾಗಿದ್ದೀರಾ ಅಂತ ಕೇಳುವಾಗ, ಆ ಪಾಸ್ಟರ್ ಉಳಿದಿದೆ ಹೆಚ್ಚು ಪಾಸ್ಟರ್, ಹಿಂಗೆಲ್ಲ ಆಯ್ತು. ನಾನು ನೆನೆಸ್ತೇನೆ ಆ ವ್ಯಕ್ತಿಗೆ ತನ್ನ ತಪ್ಪು ಅರಿವಾಗಿದೆ ಅಂತ ನಾನು ಅನ್ಕೊಳ್ತೇನೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳಿದ್ದು, ಹೊಸಬರನ್ನ ಸೇವೆಗೆ ನೀನು ದುಡುಕಿ ನೀನು ನೇಮಿಸಬಾರದು. ಅನೇಕ ರೀತಿಯಲ್ಲಿ ಬೀಳುವಿಕೆಗೆ ಇಂಥ ಒಂದು ಕಾರ್ಯಗಳು ಅವಕಾಶ ಆಗ್ತವೆ ಎಂಬುದಾಗಿ ಕರ್ತನ ವಚನ ಹೇಳ್ತದೆ. ಇದು ಸಭೆಯಲ್ಲಿ ನಡಿಬಾರದು. ಮೂರನೇದಾಗಿ, ಸಭೆಯಲ್ಲಿ ಅಸೂಯೆ ಬರಬಾರದು. ಅಲ್ಲೇಲೂಯಾ. ಎಷ್ಟೊಂದಿಗೆ ಅರ್ಥ ಆಗ್ತಿದೆ ಈ ವಾಕ್ಯ? ಸಭೆಯ ಒಳಗಡೆ, ಸಭೆಯ ವಿಶ್ವಾಸಿಗಳ ನಡುವೆ ಅಸೂಯೆ ಇರಬಾರದು. ಯಾಕಂದ್ರೆ ಒಬ್ಬ ಚಿಕ್ಕ ವಿಶ್ವಾಸಿ ನಮ್ಮ ಮುಂದೆ ಒಬ್ಬ ದೊಡ್ಡ ವಿಶ್ವಾಸಿಯಾಗಿ ನಿಂತು ಬಿಟ್ರೆ ಅಸೂಯೆಗಳು ಬಂದು ಬಿಡುತ್ತೆ. ಯೋಸೆಫನ ಅಣ್ಣಂದಿರಿಗೂ ಕೂಡ ಅದೇ ಆಗಿದ್ದು. ನಮಗಿಂತ ಚಿಕ್ಕವನು, ನಮಗಿಂತ ಎಷ್ಟು ಚಿಕ್ಕ ಹುಡುಗ, ನಮ್ಮ ತಂದೆ ನಮಗೆ ಕೊಡೋದನ್ನ ಬಿಟ್ಟು ಇವನಿಗೆ ನಿಲುವಂಗಿಯನ್ನ ಕೊಟ್ಟು ಬಿಟ್ರಲ್ಲ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಅನೇಕ ಕಾರ್ಯಗಳನ್ನ ಅಣ್ಣಂದಿರು ಯೋಸೆಫನಿಗೆ ಮಾಡಿದ್ರಲ್ವಾ. ಹಾಗಾದ್ರೆ ಅಸೂಯೆ ಅನ್ನೋದು ಎಷ್ಟು ಕೆಟ್ಟದು ಅಂದ್ರೆ, ಮೊದಲನೇದಾಗಿ ಅದು ವಶೀಕರಣದಷ್ಟು ಕೆಟ್ಟದಾಗಿರ್ತದೆ ಅಸೂಯೆ ಅನ್ನೋದು. ಎರಡನೇದಾಗಿ ನಮ್ಮನ್ನ ಕುರುಡು ಮಾಡುವಷ್ಟು ಕೆಟ್ಟದಾಗಿರ್ತದೆ, ನಮ್ಮ ಕಿವಿಯನ್ನ ಕಿವಿಡು ಮಾಡುವಷ್ಟು ಕೆಟ್ಟದಾಗಿರ್ತದೆ ಈ ಅಸೂಯೆ ಎಂಬುವಂಥದ್ದು. ಜ್ಞಾನೋಕ್ತಿಯಲ್ಲಿ ನಾವು ಓದಿದ್ದೇವಲ್ಲ, ಅಸೂಯೆ ಅನ್ನೋದು ಎಲುಬಿಗೆ ಕಿಲುಬು ಹತ್ತಿದಂತೆ ಎಂಬುದಾಗಿ. ಸಭೆಯ ವಿಶ್ವಾಸಿಗಳಲ್ಲಿ ಅಸೂಯೆ ಅನ್ನುವುದು ಬರಬಾರದು ಎಂಬುದಾಗಿ ದೇವರ ವಚನ ಹೇಳ್ತದೆ. ನಾಲ್ಕನೇದಾಗಿ, ಕೊನೆಯದಾಗಿ ವಚನ, ನಾನು ಎಲ್ಲರಿಗಿಂತ ದೊಡ್ಡ ವಿಶ್ವಾಸಿ ಎಂಬುವಂತ ಮನಸ್ಥಿತಿ ಯಾವ ವಿಶ್ವಾಸಿಯಲ್ಲಿ ಕೂಡ ಬರಬಾರದು. ನನ್ನನ್ನ ಕೇಳದೆ ಏನು ಯಾರು ಮಾಡಬಾರ್ದು, ಏನಾದ್ರು ಮಾಡಿಬಿಟ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಈ ರೀತಿಯಾದಂತ ಮನಸ್ಥಿತಿ ಸಭೆಯ ವಿಶ್ವಾಸಿಗಳಲ್ಲಿ ಯಾರಲ್ಲಿ ಕೂಡ ಬರಬಾರ್ದು. ನನಗಿಂತ ನಿನಗಿಂತ ಉತ್ತಮವಾಗಿ ಅವರು ಕೆಲಸ ಮಾಡ್ತಾ ಇದ್ರು ಕೂಡ ನನ್ನನ್ನು ಕೇಳೇ ಮಾಡ್ಬೇಕಿತ್ತು ಅನ್ನುವಂತ ಮನಸ್ಥಿತಿ ನಮ್ಮಲ್ಲಿ ಬರಬಾರದು. ನಾನಿಲ್ಲ ಅಂದ್ರೆ ಇಲ್ಲಿ ಏನೂ ನಡೆಯಲ್ಲ ಎನ್ನುವಂತ ಮನಸ್ಥಿತಿ ನನಗೆ ನಿನಗೆ ಬರಬಾರದು. ಹಲ್ಲೆಲೂಯಾ. ಈ ವಾಕ್ಯ ನಿಮ್ಗೆ ಅರ್ಥ ಆಯ್ತು ನಾನು ನೆನೆಸ್ತೇನೆ. ಕಡೆದಾಗಿ ಒಂದು ವಚನ ಓದ್ಕೊಂಡು ನಾವು ಇಂದಿನ ವಾಕ್ಯವಾಗ ನಾವು ಮುಗಿಸ್ಬಿಡೋಣ. ಫಿಲಿಪ್ಪಿ 2ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಹಲ್ಲೆಲೂಯಾ. ಸಭೆಯಲ್ಲಿ 4 ಸಂಗತಿ ನಡಿಬಾರದು. ಮೊದಲನೇದು, ಅಹಂಭಾವ ಇರಬಾರ್ದು. ಎರಡನೇದಾಗಿ, ಹೊಸದಾಗಿ ಸಭೆಯಲ್ಲಿ ಸೇರಿದವರನ್ನ ದುಡುಕಿ ಸೇವೆಗಾಗಿ ನೇಮಿಸಬಾರ್ದು. ಮೂರನೇದಾಗಿ, ಅಸೂಯೆ ನಮ್ಮಲ್ಲಿ ಇರಬಾರ್ದು. ನಾಲ್ಕನೇದಾಗಿ, ನನ್ನೆಲ್ಲರಿಗಿಂತ ದೊಡ್ಡ ವಿಶ್ವಾಸ ಎನ್ನುವಂತ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ಹಲ್ಲೆಲೂಯಾ. ದೇವರು ಫಿಲಿಪ್ಪಿ 2ನೇ ಅಧ್ಯಾಯ 3ನೇ ವಚನದ ಪ್ರಕಾರವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸೋದಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಸಭೆಯಲ್ಲಿ ಆ ರೀತಿಯ ಯಾವ ರೀತಿಯ ಕಾರ್ಯಗಳು ನಡೀಬಾರದು ಅನ್ನುವ ವಿಚಾರವಾಗಿ ನಾವು ಧ್ಯಾನ ಮಾಡಿದೆವು. ಆ ಧ್ಯಾನ ಮಾಡಿದ ವಿಚಾರಗಳನ್ನು ಬಹಳ ಗಂಭೀರವಾಗಿ ನಮ್ಮ ಹೃದಯದಲ್ಲಿ ನಾವು ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಸಭೆ ಅನ್ನೋದು ಕರ್ತನೆ ನಿನ್ನ ಮೊದಲಗಿತ್ತಿಯಾಗಿದೆ. ಕರ್ತನೆ ರಾಜ, ಆ ಮೊದಲಗಿತ್ತಿಯನ್ನ ನೀನು ಪರಿಶೋಧಿಸಿ ಶೋಧಿಸಿ ಕರ್ತನೆ ರಾಜ, ನೀನು ಕರ್ತನೆ ಮಧ್ಯಾಕಾಶದಲ್ಲಿ ಇಳಿದು ಬರುವಾಗ ನೀನು ಸಭೆಯನ್ನ ಕರ್ತನೆ ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಪರಿಶುದ್ಧ ಕನ್ನಿಕೆಯಾಗಿರೋದಕ್ಕಾಗಿ ಕರ್ತನೆ ನೀನು ಬಯಸುವವನಾಗಿದೆ. ಕರ್ತನೆ ರಾಜ, ಆ ಸಭೆಯ ಒಳಗಡೆ ಇರುವಂತ ನಾವು ಸ್ವಾಮಿ ಪರಿಶುದ್ಧ ಕನ್ನಿಕೆಯಾಗಿ ನಿನ್ನನ್ನು ಎದುರುಗೊಳ್ಳುವ ಹಾಗೆ ನಮಗೆ ಸಹಾಯದ ಹಸ್ತವನ್ನ ಚಾಚುವೆ ಸಪ. ಯಾವುದೇ ಕಾರಣಕ್ಕೂ ಕರ್ತನೆ ಸಭೆಯಲ್ಲಿ ಯಾವುದು ನಡೆಯಬಾರದು, ಆ ನಡೆಯಬಾರದಂತ ವಿಚಾರಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದ ಹಾಗೆ, ಸೈತಾನನು ನಮ್ಮನ್ನ ಸಿಕ್ಕಿ ಹಾಕಿಸದ ಹಾಗೆ ನಮಗೆ ಸಹಾಯದ ಹಸ್ತವನ್ನ ಚಾಚುವೆ ಸಪ. ಕರ್ತನೆ, ಆ ರೀತಿಯ ಕಾರ್ಯಗಳು ಒಂದು ವೇಳೆ ಇರುವುದಾದರೆ ಈ ಸಮಯದಲ್ಲಿ ಕರ್ತನೆ ನಮಗೆ ನೀನು ಮಾನಸಾಂತರಕ್ಕೆ ಅವಕಾಶವನ್ನ ಕೊಟ್ಟಿರೋದುಂಟು. ಕರ್ತನೆ, ಪಶ್ಚಾತ್ತಾಪ ಪಡುವುದಕ್ಕೆ ಅವಕಾಶವನ್ನ ಕೊಡುತ್ತಾ ಇರುವುದು ಸ್ವಾಮಿ. ನಾವು ಪಶ್ಚಾತ್ತಾಪ ಪಡುತ್ತೇವೆ, ಮಾನಸಾಂತರ ಹೊಂದುತ್ತೇವೆ, ನಿನ್ನ ರಾಜ್ಯಕ್ಕೆ ಬರುವುದಕ್ಕೆ
ಬರುವುದಕ್ಕೆ ಸಿದ್ಧರಾಗುತ್ತೇವೆ ಸ್ವಾಮಿ. ಒಂದು ಪರಿಶುದ್ಧ ಸಿದ್ಧವಾದ ಕನ್ನಿಕೆಯಾಗಿ ನಾವು ಸಿದ್ಧರಾಗುತ್ತೇವೆ. ನಮ್ಮನ್ನ ನೀನು ತಾನೇ ನಡೆಸುವೆ ಸಭ. ಒಂದು ವೇಳೆ ಕರ್ತನೆ ಸೈತಾನನು ನಮ್ಮನ್ನ ಮರಳು ಮಾಡಿರುವುದಾದ್ರೆ, ಸೈತಾನನು ಕರ್ತನೆ ನಮ್ಮನ್ನ ಸ್ವಾಮಿ ಮೋಸಗೊಳಿಸುವುದಾದ್ರೆ, ಕರ್ತನೆ ಸೈತಾನನು ಆತನ ಕಪಟ ಉಳ್ಳಂತಹ ಕರ್ತನೆ ಮಾತುಗಳಿಂದ ನಮ್ಮನ್ನ ಮರಳುಗೊಳಿಸಿರುವುದಾದ್ರೆ, ಆ ಎಲ್ಲಾ ಸೈತಾನನ ಕಾರ್ಯಗಳು, ಮಾತುಗಳು, ಸ್ವರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕಾಗಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಮ್ಮನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವ ಉಳ್ಳ ತಂದೆಯೇ. ಆಮೇನ್.